ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ. ಇವತ್ತು ಬಂದು ಶುಕ್ರವಾರ 2ನೇ ತಾರೀಕು. ಇವತ್ತು ಗೋಧಿ ಹುಲ್ಲನ್ನು ಹಾಕೋಣ ಅಂತ ನಾನು ಕೂಡ, ಅಂದರೆ ಗೋಧಿನ ಹಾಕೋಣ ಅಂತ ಹಬ್ಬಕ್ಕೆ. ಇದೇನು ಶಾಸ್ತ್ರ ಇಲ್ಲ ಹಾಕಲೇಬೇಕು ಅಂತ, ಬಟ್ ಡೆಕೋರೇಷನ್ಗೆ ಅಷ್ಟೇ ಇದು ಹಾಕೋದು. ಕೆಲವರು ಶಾಸ್ತ್ರ ಇದೆ ಅದಕ್ಕೋಸ್ಕರ ಹಾಕ್ತಿದ್ದಾರೆ ಅಂತ ಅನ್ಕೊತಾರೆ. ಬೇಡಪ್ಪ, ನಮಗೆ ಇವನು ಮಲಗಲಿಲ್ಲ ಅಂದರೆ ಏನೂ ಕೆಲಸ ಆಗಲ್ಲ. ಸ್ಕೂಲ್ಗೆ ಹೋಗಲಿಲ್ಲ ಅಂದರೆ ಮುಗೀತು ನಮ್ಮ ಕತೆ. ಹಿಡ್ದು ನಾವೊಂದು ಕೆಲಸ ಮಾಡಿದ್ರೆ ಅವನೊಂದು ಮಾಡ್ತಿರ್ತಾನೆ. ಸಂಜೆ 5 ಗಂಟೆ ಆಗ್ತಾ ಇದೆ ನೋಡಿ. ಈ ಥರ ಕಪ್ಸ್ಗಳನ್ನ ತೊಗೊಂಬಂದಿದ್ದೀನಿ. ಇದಕ್ಕೆ ಹೋಲ್ ಮಾಡಬೇಕು. ಪ್ಲೇಟ್ಸು ಮತ್ತು ಈ ಥರದ್ದು ಯಾವುದ್ರಲ್ಲಿ ಬೇಕಾದ್ರೂ ನೀವು ಹಾಕ್ಕೋಬೋದು. ಬನ್ನಿ ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಒಂದು 10-12 ದಿವಸ ಮುಂಚೆ ಹಾಕಿದ್ರೆ ಸಾಕಾಗುತ್ತೆ, ಚೆನ್ನಾಗೇ ಬರುತ್ತೆ. ನಾನೇನು ಇದನ್ನು ಮೊಳಕೆ ಬರೆಸಿ ಹೀಗೆಲ್ಲ ಏನೂ ಹಾಕ್ತಾ ಇಲ್ಲ, ಡೈರೆಕ್ಟು ಹಾಕ್ತಾ ಇರೋದು. ಬಟ್ ಡೈರೆಕ್ಟ್ ಹಾಕಿದ್ರೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಒಂದಷ್ಟು ಈ ಥರ ಬೌಲ್ಸು ತರಿಸಿದ್ದೀನಿ, ನೋಡೋಣ ಹಾಕೋಣ ಅಂತ. ಆದರೆ ಸುಜಿತ್ನ ಇಟ್ಕೊಂಡು ಇದನ್ನು ಎಷ್ಟರ ಮಟ್ಟಿಗೆ ಹಾಕ್ತೀನ ಖಂಡಿತ ಗೊತ್ತಿಲ್ಲ. ಹೋದ್ಸಲ ಸ್ವಲ್ಪ ಚಿಕ್ಕವನಿದ್ದ, ಹೋದ್ಸಲನೂ ಈ ಗೋಧಿ ಹಾಕಿದ್ದನ್ನು ಇವನಿಂದ ಕಾಪಾಡ್ಕೊಳ್ಳೋದು ಭಾಳ ಕಷ್ಟ ಆಯಿತು. ಈ ಸಲ ನೋಡಬೇಕು. ಈ ಸಲ ಇನ್ನೂ ತುಂಟ, ಇದನ್ನೇನೇನು ಮಾಡ್ತಾನೋ ಏನೋ ಗೊತ್ತಿಲ್ಲ. ಇವಾಗ ಸ್ನೇಹಿತರೆ ಇದು ಮಣ್ಣೆಲ್ಲ ತೊಗೊಂಬಂದಿದ್ದೀನಿ. ಸ್ವಲ್ಪ ಉಡಿ ಮಣ್ಣು ಸಿಗ್ತಾ ಇಲ್ಲ, ಯಾಕೆಂದರೆ ತುಂಬ ಮಳೆ ಇರೋದ್ರಿಂದ ಕೆಸರು ಮಣ್ಣು ಥರನೇ ಇರೋದು ಇದನ್ನೇ ತೊಗೊಂಬಂದಿದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಮಳೆ ಇರೋದ್ರಿಂದ ಮಣ್ಣೆಲ್ಲ ತುಂಬ ನೆಂದಿದೆ. ಅದನ್ನೇ ಸ್ವಲ್ಪ ತೊಗೊಂಬಂದು ಹಾಕ್ತಾಯಿದ್ದೀನಿ. ಇವಾಗ ಒಂದು ಪಿನ್ನಿಂದ ಇದನ್ನೆಲ್ಲ ತೂತ ಮಾಡ್ಕೋತಾ ಇದ್ದೀನಿ. ಬಟ್ ಇದು ಈ ಸಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಸುಜಿತ್ತಿಂದ ಇದನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ. ಟೆರೆಸ್ ಹತ್ರ ಇಡೋಣ ಅಂದರೆ ಡೈಲಿ ಹೋಗಿ ನೀರು ಹಾಕೋದಕ್ಕಾಗೋದಿಲ್ಲ, ಮರೆತು ಬಿಡ್ತೀನಿ. ಇದು ಕಣ್ಮುಂದೆನೇ ಇರಬೇಕಾಗತ್ತೆ. ನೋಡಿ ಸುಜಿತ್ ನೋಡಿ, ಚಪ್ಪಲ್ಲು ಆ ಕಾಲ್ದು ಈ ಕಾಲ್ಗೆ, ಈ ಕಾಲ್ದು ಆ ಕಾಲ್ಗೆ ಹಾಕ್ಕೊಂಡು ಮೂತಿ ಎಲ್ಲ ಐಸ್ ಕ್ರೀಮು ಅದು ಇದು ಎಲ್ಲ ತಿಂದು ಮೂತಿ ಎಲ್ಲ ಮುಸುರೆ ಮಾಡಿಕೊಂಡು ಇವಾಗ ಮಣ್ಣು ತುಂಬ್ತಿದ್ದಾನೆ. ಬಟ್ ಇವನು ಮಲಗಲಿಲ್ಲ ಅಂದರೆ ಖಂಡಿತ ಇದಾಗಲ್ಲ. ಇವತ್ತು ಸ್ಕೂಲಿಂದ ಬಂದು ಮಲಗೇ ಇಲ್ಲ ಇವನು. ಮನೆಯವ್ರಿಗೆ ಹೇಳ್ತಾ ಇದ್ದೆ ಮಲಗಿಸ್ಬಿಡ್ರಿ, ಇದೆಲ್ಲ ಮಾಡ್ಕೊಳಕ್ಕೆ ಬಿಡಲ್ಲ ಅಂತ. ಬಟ್ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಇವತ್ತು ಮಲಗ್ಸೋಕ್ಕೆ. ನೋಡಿ ಸಾಕಾಯಿತು. ನಾನು ಮಲಗ್ಸೋಕ್ಕೆ ಹೋದೆ, ಅವ್ನು ಮಲಗಲೇ ಇಲ್ಲ. ಕೊನೆಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಎದ್ದು ಬಂದು ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಕೂಡ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಲೇಟ್ ಮಾಡ್ತೀನಿ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಹಾಕೋದಾದರೆ ಹಾಕ್ಬಿಡಿ ಅಂತ. ಯಾಕೆಂದರೆ ಈ ವಿಡಿಯೋನ ಶೇರ್ ಮಾಡೋದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಬ್ಯುಸಿನಲ್ಲಿ. ಅದಕ್ಕೋಸ್ಕರ ನಾನು ಮುಂಚೆನೇ ಹೇಳಿದ್ದೆ. ಯಾರೆಲ್ಲ ಹಾಕಿದರೆ ಕಮೆಂಟ್ನಲ್ಲಿ ತಿಳಿಸಿ. ಇದು ಹೇಳಿದ್ನಲ್ಲ, ಇದೇನು ಶಾಸ್ತ್ರ ಇಲ್ಲ, ಸುಮ್ಮನೆ ಡೆಕೋರೇಷನ್ಗೆ ಅಂತ ಹಾಕ್ಕೊಳ್ಳೋದು ಅಷ್ಟೇನೆ. ಸುಜಿತ್ತು ಕೆಲವಷ್ಟಕ್ಕೆ ಮಣ್ಣೆಲ್ಲ ತುಂಬಿಕೊಡ್ತಾ ಇದ್ದಾನೆ ಗ್ಲಾಸ್ಗಳಿಗೆಲ್ಲ. ಮುಂಚೆ ಎಲ್ಲ ರೋಹಿತ್ ಹೆಲ್ಪ್ ಮಾಡ್ತಾಯಿದ್ದ, ಅವನಂತೂ ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವಾಗಂತೂ ಏನು ಹೆಲ್ಪು ಮಾಡೋದಿಲ್ಲ. ಮುಂಚೆ ಎಲ್ಲ ಮಾಡೋಣ, ಇವಾಗ ಏನೂ ಹೆಲ್ಪ್ ಮಾಡಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು. ಬಟ್ ಏನು ಬೇಜಾರಾಯಿತು ಅಂದರೆ ಇದೆಲ್ಲ ಸುಜಿತ್ತು ಎಲ್ಲ ಕೆಸರು ಮಾಡಿಬಿಟ್ಟಿದ್ದಾನೆ. ಇದನ್ನ ಹೆಂಗಪ್ಪ ಕ್ಲೀನ್ ಮಾಡೋದು, ಹೊರಗಡೆ ಮಳೆ ಸುರಿತಿದೆ, ಇದೇ ಕ್ಲೀನ್ ಮಾಡೋದು ಅಂತ ತಲೆನೋವಾಗಿದೆ. ಯಾಕೆಂದರೆ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸಗಳು ಮಾಡಿದ್ದೀನಿ. ಏನೇನು ಕೆಲಸ ಮಾಡಿದ್ದೀನಿ ಏನು ಅಂತ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದೆಲ್ಲ ಹಾಕಬೇಕಾದ್ರೆ ಟೈಮ್ ಬಂದು ಒಂದು 5 ಗಂಟೆ 5:15 ಟೈಮಲ್ಲಿ ಹಾಕ್ತಾಯಿದ್ದೀನಿ. ಹೇಗಾದರೂ ಬರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದಷ್ಟು ಬರಲಿ ಅಂತ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಮಟ್ಟಿಗಷ್ಟೇ ಹಾಕಿದ್ದೀನಿ. ವರ್ಷ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೆ. ಬಟ್ಟು ಇವಾಗ ನೋಡಿ, ಇಲ್ಲೆಲ್ಲ ನಾನು ಮಣ್ಣು ತುಂಬಿಸಿ ಇನ್ನೊಂದು ಸ್ವಲ್ಪ ಮಣ್ಣು ತೊಗೊಬರೋಣ ಅಂತ ಹೋದರೆ ಬರೋ ಅಷ್ಟರಲ್ಲಿ ಆ ಮಣ್ಣೆಲ್ಲ ಬಿಸಾಕಿರ್ತಾನೆ, ತುಂಬಿರೋದೆಲ್ಲ. ಏನಪ್ಪ ಮಾಡೋದು ಅಂತ ನನಗೆ ಸುಜಿತ್ನ ಇಟ್ಕೊಂಡು ಕಿರ್ಚಿ ಸಾಕಾಗೋಗುತ್ತೆ. ಎಷ್ಟೇ ಕಿರ್ಚಿದ್ರು ಅಷ್ಟೇ ಅವನು ಮಂಡ, ತೀಟೆ ಮಟ್ಟೆ ಅಂತ ಹೇಳ್ಬೋದು. ಇವಾಗ ನೋಡಿ, ಇವನ್ನ ನಮ್ಮ ಮನೆಯವ್ರನ್ನ ಕರೆದು ಇವನು ನೋಡ್ಕೋತಾ ಇರಿ ಅಂತ ಹೇಳಿ ಇನ್ನು ಸ್ವಲ್ಪ ಮಣ್ಣು ತೊಗೊಬರ್ತೀನಿ ಅಂತ ಹೋದೆ. ಮತ್ತು ಮಳೆಲೂ ಹಿಂದೆನೇ ಬಂದುಬಿಡ್ತಾನೆ ಅವನು. ತುಂಬ ಕಷ್ಟ. ಇದನ್ನೆಲ್ಲ ನಮ್ಮ ಅಣ್ಣ ಅದನ್ನೇ ಹೇಳ್ತಾಯಿದ್ರು ಫೋನ್ ಮಾಡಿ, ನೀನು ಗೋಧಿ ಹುಲ್ಲನ್ನು ಹಾಕ್ದಂಗೆ ಸುಜಿತಂಗೆ ಕಟ್ಕೊಂಡು ಅವನ ಕೈಯಿಂದ ಕಾಪಾಡ್ಕೊಳ್ಳೋದನ್ನ ನೋಡು ಫಸ್ಟು ಅಂತ ಹೇಳ್ತಾಯಿದ್ರು ನಮ್ಮ ಅಣ್ಣ.
ಇವಾಗ ಅದೆಲ್ಲ ಮಾಡಿದ್ದಾಯಿತು. ಗುರುವಾರದ ದಿವಸ ಏನು ಮಾಡ್ಕೊಂಡಿದ್ದೆ ಅಂತ ಅಂದರೆ, ಈ ಬುದ್ಧನ ಪ್ರತಿಮೆ ಇದೆಯಲ್ವ, ಅದನ್ನು ಕೂಡ ವಾಶ್ ಮಾಡ್ಕೊಂಡಿದ್ದೆ. ಯಾವ ರೀತಿಯಾಗಿ ವಾಶ್ ಮಾಡಿದ್ದೆ ಅಂತ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ವರ್ಷಕ್ಕೊಂದೇ ಬಾರಿ ನಾನು ಶೇರ್ ಮಾಡೋದು. ಹೋದ ವರ್ಷವೂ ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದನ್ನು ಕೂಡ ಕ್ಲೀನ್ ಮಾಡಿದ್ದೆ. ಏನು ಬಿಡೋದಿಲ್ಲ, ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಆದಷ್ಟು ಈ ವರ್ಷ ಬೇಗನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. ಹೇಳಿದ್ನಲ್ವ 2ನೇ ತಾರೀಕು ಅಷ್ಟರಲ್ಲಿ ಎಲ್ಲ ಕೆಲಸಗಳನ್ನು ನಾನು ಮುಗಿಸ್ಕೊಂಡಿದ್ದೀನಿ. ಇದು ಒಂದು 12 kg ಇರ್ಬೋದು ಅನಿಸುತ್ತೆ. ಆದರೆ ನನ್ನ ಕೈಲಂತೂ ಎತ್ತಕ್ಕೆ ಸಾಧ್ಯವಿಲ್ಲ, ತುಂಬಾ ವೆಯ್ಟ್ ಇದೆ ಇದು. ರೋಹಿತ್ನ ಕರೆಸ್ಕೊಂಡು ಇಲ್ಲಿ ವಾಶ್ರೂಮ್ಗೆ ಇಡಿಸ್ಕೊಂಡು ಮೇಲೇ, ಅಂದರೆ ಇದನ್ನು ನಾನು ಇಟ್ಟಿರೋದು ಮೇಲ್ಗಡೆನೇ, ರೋಹಿತ್ ರೂಮ್ ಹತ್ರ ಇಟ್ಟಿದ್ದೀನಿ. ಅವನಿಗೆ ಎತ್ಕೊಡಪ್ಪ ಅಂದರೆ ಎತ್ಕೊಂಬಂದು ಇಟ್ಟಿದ್ದ. ಅದನ್ನು ಇವಾಗ ಸ್ವಲ್ಪ ಬ್ರಾಸ್ದಲ್ವ, ಹಾಗಾಗಿ ಸ್ವಲ್ಪ ಹುಣಸೆ ಹುಳಿನ ಹಚ್ಚಿ ಆಮೇಲೆ ಪೀತಾಂಬರಿ ಮತ್ತು ಸಬೀನ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು. ಈ ನಡುವೆ ಅಂತೂ ಸ್ನಾನ ಪೂಜೆ ಇದೆಲ್ಲ ತುಂಬಾ ಲೇಟ್ ಆಗ್ತಿದೆ. ಯಾಕೆಂದರೆ ತಿಂಡಿ ಅಡುಗೆ ಎಲ್ಲನೂ ಮುಗಿಸಿ ಸುಜಿತ್ನ ಸ್ಕೂಲಿಗೆ ಕಳಿಸಿ ಮತ್ತು ಸಣ್ಣ ಪುಟ್ಟದ್ದು ಇದೆಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನೋ ಇದನ್ನೆಲ್ಲ ಮುಗಿಸಿ ನಂತರ ಸ್ನಾನಕ್ಕೆ ಹೋಗೋದು. ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಕೆಲಸಗಳು. ಸ್ವಲ್ಪ ಪೂಜೆ ಟೈಮು ಚೇಂಜ್ ಆಗಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಪಟ ಅಂತ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡಿದ್ದೀನಿ ನಾನು. ಇದನ್ನು ನೋಡಿ, ವರ್ಷಕ್ಕೊಂದೇ ಸಲ ಕ್ಲೀನ್ ಮಾಡೋದು ಅಂತ ಹೇಳಿದ್ನಲ್ವಾ, ಇದಕ್ಕೆ ಒಂದು ಪಾಲಿಶ್ ಕೂಡ ಹಾಕ್ತೀನಿ. ನೋಡೋಣ, ಈ ಸಲ ಪಾಲಿಶ್ ಏನು ಬೇಡ, ಹಾಗೆ ಇಟ್ಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹುಳಿನ ಇಟ್ಟು ಬ್ರಾಸ್ ಐಟಮ್ ಏನಿರುತ್ತೆ ಅವಕ್ಕೆಲ್ಲನೂ ಕೂಡ ಹುಣಸೆ ಹುಳಿನ ಇಟ್ಟು ವಾಶ್ ಮಾಡೋದ್ರಿಂದ ತುಂಬ ಶೈನಿಂಗ್ ಬರುತ್ತೆ ಮತ್ತು ಪಳಪಳ ಅಂತ ಹೊಳಿತಾ ಇರುತ್ತೆ. ಪೀತಾಂಬರಿ ಹಾಕಿಬಿಟ್ಟು ಸ್ವಲ್ಪ ಸಬೀನನ ಮಿಕ್ಸ್ ಮಾಡಿಕೊಂಡು ಉಜ್ಜ್ತಾ ಇದ್ದೀನಿ. ಇದು ಒಳ್ಳೆ ಚಿಕ್ಕ ಮಕ್ಳಿಗೆ ಸ್ನಾನ ಮಾಡಿಸಿರೋ ಥರ ಅನ್ನಿಸ್ತಾ ಇದೆ ನನಗೆ. ನಾನು ಸುಜಿತಿಗೆ ಸ್ನಾನ ಮಾಡಿಸ್ತಿದ್ದೀನೇನೋ ಅನ್ನೋ ಥರನೇ ಫೀಲ್ ಆಗ್ತಾಯಿದೆ ನನಗೆ. ಸ್ವಲ್ಪ ಹೈಟ್ ಇದೆ ಇದು. ಅಂದರೆ ಬುದ್ಧನ ಪ್ರತಿಮೆ, ಬುದ್ಧನ ಬೊಂಬೆಗಳು ಇದನ್ನೆಲ್ಲ ಮನೇಲಿ ಇಟ್ಟರೆ ವಾಸ್ತುಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಗೃಹ ಪ್ರವೇಶದಲ್ಲೇ ತೊಗೊಂಬಂದಿದ್ದೆ. ಇದು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಚಿಕ್ಕಪೇಟೆಗೆ ಹೋಗಿದ್ದೆ, ಬ್ಯಾಂಗ್ಳೂರಿಗೆ ಚಿಕ್ಕಪೇಟೆಗೆ ಹೋಗಿ ಅಣ್ಣನ ಜೊತೆ ಹೋಗಿ ಸುಮಾರು ಕಡೆ ಹುಡುಕಿ ಇದು ನನಗೆ ಹ್ಯಾಂಟಿಕ್ ಪೀಸ್ನಲ್ಲಿ ಸಿಕ್ಕಿತ್ತು, ಅಂದರೆ ಬ್ಲ್ಯಾಕ್ ಪಾಲಿಶಲ್ಲಿ. ಅದನ್ನು ಹುಡುಕಿ ತೊಗೊಂಬಂದಿದ್ವಿ. ಬಟ್ ಇದನ್ನು ನಿಮಗೆ ಗೊತ್ತೇ ಇದೆ, ಚಿಕ್ಕಪೇಟೆನಲ್ಲಿ ಪಾರ್ಕಿಂಗ್ ಒಂದು ಕಡೆ, ಅಂದರೆ ನಾನು ಹೇಳ್ತಾ ಇರೋದು ಕಾರ್ ಪಾರ್ಕಿಂಗ್ ಒಂದು ಕಡೆ ಹಾಕಿ ಮತ್ತೇನಾದರೂ ಪರ್ಚೇಸಿಂಗ್ ಮಾಡಬೇಕು ಅಂತಂದರೆ ಜನ ಅಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಹಂಗೆ ಓಡಾಡ್ತಾ ಇರ್ತಾರೆ ಜನಗಳು. ನಿಮಗೆ ಗೊತ್ತೇ ಇದೆ, ಚಿಕ್ಕಪೇಟೆಗೆ ಹೋಗೋರಿಗೆ ಗೊತ್ತೇ ಇರುತ್ತೆ. ಶಾಪಿಂಗೆಲ್ಲ ತುಂಬ ಹುಡುಕಿ ಇದನ್ನೆಲ್ಲ ಅಣ್ಣನ ಕೈಲಿ ಎತ್ಕೊಂಡು ಬರೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ತರೋದು ಬೇಡ, ಏನೂ ಬೇಡ ಅನಿಸ್ಬಿಡ್ತು. ಯಾಕೆಂದರೆ ಜನ ಬೇರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇದನ್ನು ಹೊತ್ಕೊಂಡು ಕಾರ್ ಹತ್ರ ಹೋಗಿ ಇಟ್ಟು ಸುಮಾರು ಶಾಪಿಂಗ್ ಮಾಡಿದ್ದೀವಿ. ಮನೆಯಲ್ಲಿರುವಂಥ ಝೂಮರು ಮತ್ತು ಸುಮಾರು ಲೈಟಿಂಗ್ಸು ಇದನ್ನೆಲ್ಲ ಕೂಡ ನಾನು ಚಿಕ್ಕಪೇಟೆನಲ್ಲೇ ತೊಗೊಂಡಿರೋದು, ಬ್ಯಾಂಗ್ಳೂರಲ್ಲಿ. ನೋಡಿ, ಫೈನಲಿ ಎಲ್ಲ ವಾಶ್ ಆಯಿತು. ಇದು ಡ್ರೈ ಆಗೋದಕ್ಕೆ ಒಂದು ಕ್ಲಾತ್ ಮೇಲೆ ಇಟ್ಬಿಟ್ಟಿದ್ದೀನಿ. ಅಂದರೆ ನಮ್ಮ ಮನೆಯವ್ರದ್ದೊಂದು ಹಳೆ ಟೀ ಶರ್ಟ್ ಇತ್ತು, ಅದ್ರ ಮೇಲೆ ಇಟ್ಟಿದ್ದೀನಿ ನೀರೆಲ್ಲ ಸೋಕ್ಕೊಳ್ಳಿ ಅಂತ. ಆಮೇಲೆ ಒರೆಸ್ಬಿಟ್ಟು ಎತ್ತಿಡೋಣ ಅಂತ ಅಂದ್ಕೊಂಡು ಇದನ್ನು ವಾಶ್ ಮಾಡಿ ಇಟ್ಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸಗಳನ್ನ ನೋಡ್ಕೊಳ್ಳೋಣ ಅಥವಾ ಸ್ನಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೋದೆ. ಇದಾದ ನಂತರ ಸ್ನಾನ ಪೂಜೆ ಎಲ್ಲ ಮುಗಿಸಿದ ಮೇಲೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಫ್ರಿಜ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಹಬ್ಬದ ಕ್ಲೀನಿಂಗೇನೆ. ಈ ಹೊರಗಡೆ ಎಲ್ಲ ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ, ಗೇಟ್ ಎಲ್ಲ ಒರೆಸೋದಕ್ಕೆ ಒಬ್ಬರು ಬಂದಿದ್ದಾರೆ, ಆಲ್ರೆಡಿ ಒರೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾನು ವಿಡಿಯೋನಲ್ಲಿ ಏನೂ ಮಾತಾಡೋದಕ್ಕೆ ಹೋಗಿಲ್ಲ. ಯಾಕೆಂದರೆ ಇಲ್ಲೇ ಬಾಗಿಲ ಹತ್ರ ಒರೆಸ್ತಾಯಿದ್ರು. ಬಟ್ ಯಾರಾದರೂ ಇದ್ದರೆ ನನಗೊಂಥರ ಮಾತಾಡೋದಕ್ಕೆ ಕಂಫರ್ಟಬಲ್ ಅನಿಸಲ್ಲ, ಹಾಗಾಗಿ ಇಲ್ಲಿ ವಿಡಿಯೋನಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ. ಇವಾಗ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಟರು, ಚೀಸು ಇದೆಲ್ಲ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಕೆಲವೊಂದು ಬಾರಿ ಬೆಳಗ್ಗೆ ಹೊತ್ತು ರೈಸ್ನ ಕಂಟ್ರೋಲ್ ಮಾಡಿದಾಗ ನಾನು ವೀಟ್ ಬ್ರೆಡ್ಡು ಮತ್ತು ಚೀಸು ಇದನ್ನೆಲ್ಲ ಹಾಕ್ಕೊಂಡು ಟೋಸ್ಟ್ ಮಾಡಿಕೊಂಡು ತಿಂತೀನಿ ಒಂದೊಂದು ಸಲ. ಹಾಗಾಗಿ ಚೀಸು, ಬಟರು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ನಾನು. ನನಗೆ ಇವತ್ತು ಬೆಳಗ್ಗೆಯಿಂದನೂ ಕೆಲಸನೇ. ಫ್ರಿಜ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಯಾಕೆಂದರೆ ದೊಡ್ಡ ಫ್ರಿಜ್ಜು, ಏನೇನೆಲ್ಲ ತುರ್ಕಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಅಲ್ಲಿ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಹಬ್ಬ ಅಲ್ವಾ, ಹಾಗಾಗಿ ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಒಂದು ಕಡೆ
ಅಡುಗೆ ಕೂಡ ಇಟ್ಟಿದ್ದೀನಿ. ಆಲ್ರೆಡಿ 12:30 12:45 ಆಗಿದೆ. ಮನೆಯವ್ರು ಕೂಡ ಸುಜಿತ್ ಕರ್ಕೊಂಬರೋಕ್ಕೆ ಹೋಗಬೇಕು. ಕಡೆ ರೈಸು ಮತ್ತು ಮುದ್ದೆಗೆ ಇಟ್ಟಿದ್ದೆ. ಸಾಂಬಾರು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಮನೆಯವರು ನಾನು ಕ್ಲೀನ್ ಮಾಡ್ತಾ ಇರ್ತೀನಿ, ಮುದ್ದೆ ಮಾಡಿಬಿಟ್ಟು ಇಟ್ಕೋಗು ಅಂತ ಕಳಿಸಿದ್ರು. ಬೆಳಗ್ಗೆ ಇವತ್ತು ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿದೆ. ಮಕ್ಕಳಿಗಿಬ್ರಿಗೂ ಇಷ್ಟ, ಬಟ್ ಮನೆಯವ್ರಿಗೆ ನಿಂಬೆಹಣ್ಣು ಚಿತ್ರಾನ್ನ ಅಂದರೆ ಅಷ್ಟೊಂದು ಇಷ್ಟಪಡಲ್ಲ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ಮೈಗ್ರೇನ್ ತಲೆನೋವು ಸ್ವಲ್ಪ ಅವ್ರಿಗಿರೋದ್ರಿಂದ ನಿಂಬೆಹಣ್ಣದು ಹುಳಿ ಎಲ್ಲ ತಿಂದರೆ ಸ್ವಲ್ಪ ತಲೆನೋವು ಬರುತ್ತೆ ಅಂತ ಸ್ವಲ್ಪ ಲೈಟಾಗಿ ತಿಂದಿರ್ತಾರೆ. ಅಂದರೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದಾಗ ಯಾಕೋ ಇವತ್ತು ಹೊಟ್ಟೆ ಹಸಿತಾ ಇದೆ, ತುಂಬ ಬೇಗ ಅಡುಗೆ ಮಾಡು ಅಂತ ಹೇಳ್ತಾಯಿದ್ರು. ಹಾಗಾಗಿ ನನಗೆ ಗೊತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದಾಗ ಖಂಡಿತ ಬೇಗ ಹೊಟ್ಟೆ ಹಸಿವು ಅಂತಾರೆ ಅಂತ ಇವತ್ತು ಬೇಗನೆ ಅಡುಗೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ ಕ್ಲೀನ್ ಮಾಡೋದಕ್ಕೆ. ನೋಡಿ ಎಷ್ಟೆಲ್ಲ ಅಂದರೆ ಹಬ್ಬ ಅಂತ ಹೇಳ್ಬಿಟ್ಟು ನಾನು ಮಧ್ಯದಲ್ಲಿ ಎಲ್ಲೂ ಕ್ಲೀನ್ ಮಾಡೋದಕ್ಕೆ ಹೋಗಿರಲಿಲ್ಲ. ಒಂದೇ ಸಲ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕೆಲಸನೂ ಹಾಗೆ ಉಳಿಸಿದ್ದೆ, ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ಸ್ನೇಹಿತರೆ. ಇದು ಬರೀ ಒಳಗಡೆದಷ್ಟೇ ಕ್ಲೀನ್ ಆಗಿದೆ. ಇವಾಗ ಇದಕ್ಕೆ ತರಕಾರಿಗಳು ಮತ್ತು ಹೂವು ಇದನ್ನೆಲ್ಲ ಈ ಬಾಕ್ಸಲ್ಲಿ ಹಾಕೋತೀನಿ. ಅದು ಬಿಟ್ಟರೆ ಇನ್ನು ತರಕಾರಿಗಳೆಲ್ಲ ಎಕ್ಸ್ಟ್ರಾ ಬಾಕ್ಸ್ಗಳು ಇಟ್ಕೊಂಡಿದ್ದೀನಿ. ಮ್ಯಾಟ್ಗಳೆಲ್ಲ ಇವಾಗ ನೋಡ್ತಾ ಇದ್ದಾರಲ್ಲ, ಇದು ಕೂಡ ಹಬ್ಬ ಅಲ್ವಾ, ಎಲ್ಲನೂ ಕ್ಲೀನ್ ಮಾಡಿ ಮ್ಯಾಟೆಲ್ಲ ಹಾಕ್ಕೊಂಡಿದ್ದೀನಿ. ಮಳೆ ಇರೋದ್ರಿಂದ ಸ್ವಲ್ಪ ಒಣಗೋದಕ್ಕೆ ಕಷ್ಟ ಆಯಿತು. ಈಗ ಏಂತಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ, ಕೆಲವಷ್ಟು ಸಾರಿ ನಾನು ವೀಡಿಯೋನಲ್ಲಿ ಮಾತಾಡ್ಬಿಡ್ತೀನಿ. ಯಾಕೆಂದರೆ ವಾಯ್ಸು ಕೊಡೋದಕ್ಕೆ ಸ್ವಲ್ಪ ಟೈಮ್ ಇರೋದಿಲ್ಲ. ಮತ್ತು ಹೇಳಿದ್ನಲ್ಲ, ತುಂಬ ಎಡಿಟಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೋಸ್ಕರನೇ ವೀಡಿಯೋ ಪೋಸ್ಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಈ ಹೊರ್ಗಡೆ ಏನಾಗ್ತಿದೆ ಅಂದರೆ ರೈಲಿಂಗ್ಸ್ ಒರೆಸೋದಕ್ಕೆ ಅಂತ ಹೇಳಿಬಿಟ್ಟು ಒಬ್ಬರನ್ನ ಕರ್ಕೊಂಬಂದಿದ್ದೀವಿ. ಅವರು ಒರೆಸ್ತಾ ಇದ್ದಾರೆ, ಇಲ್ಲಿ ಬಾಗ್ಲ ಹತ್ರನೇ ಒರೆಸ್ತಾ ಇದ್ದಾರೆ. ಹಿಂದ್ಗಡೆ ಬಾಗಿಲಿದೆಯಲ್ಲ ಕಿಚನ್ ಹತ್ರ, ಅಲ್ಲಿ. ಹಂಗಾಗಿ ಯಾರಾದರೂ ಇದ್ದರೆ ನನಗೆ ಸ್ವಲ್ಪ ಮಾತಾಡೋದಕ್ಕೆ ಕಂಫರ್ಟಬಲ್ ಆಗಲ್ಲ. ಹಾಗಾಗಿ ವಾಯ್ಸೇ ಕೊಡ್ತಾಯಿದ್ದೀನಿ. ನಾನು ವೀಡಿಯೋ ಅಷ್ಟೇ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಎಲ್ಲ ಬಾಕ್ಸ್ಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ತರಕಾರಿಗಳೆಲ್ಲ ತುಂಬಿಸಿ ಮತ್ತು ಸ್ವಲ್ಪ ನೀರು ಕೂಡ ಇಟ್ಕೊಂಡಿರ್ತೀನಿ. ಯಾವುದಕ್ಕಾದರೂ ಕೋಲ್ಡ್ ವಾಟರ್ ಬೇಕಾಗುತ್ತೆ ಜ್ಯೂಸ್ಗೆ ಇದಕ್ಕೆಲ್ಲ ಅಂತ. ಮತ್ತು ಪನ್ನೀರ್ ಬಟರ್ ಮಸಾಲ, ಕೆಲವೊಂದು ತರಕಾರಿ ಕುರ್ಮಗಳು, ಬಿರಿಯಾನಿ ಈ ಥರದ್ದೆಲ್ಲ ಮಾಡಿದಾಗ ನಾನು ಬಟರ್ ಕೂಡ ಯೂಸ್ ಮಾಡ್ತೀನಿ. ತುಪ್ಪನೂ ಯೂಸ್ ಮಾಡ್ತೀನಿ, ಅಂದರೆ ತಿನ್ನೋದಕ್ಕೆ ಬೇರೆ ತುಪ್ಪ, ಜೊತೆಗೆ ಅಡುಗೆಗೆ ಬೇರೆ ತುಪ್ಪ ಉಪಯೋಗಿಸ್ತೀನಿ. ಅದನ್ನು ಕೂಡ ಇಟ್ಕೊಂಡಿರ್ತೀನಿ. ಮತ್ತು ಮೊಳಕೆ ಕಟ್ಟಿದ ಕಾಳುಗಳು ಇದೆಲ್ಲನೂ ಕೂಡ ಇನ್ನೊಂದು ಕಡೆ ಎಲ್ಲ ಇಟ್ಕೊಂಡಿದ್ದೀನಿ. ಎಲ್ಲ ಬಾಕ್ಸಸ್ನು ತೊಳೆದು ನೀಟಾಗಿ ಒರೆಸಿ ಒಂದು ಡ್ರೈ ಕ್ಲಾತಿಂದ ಒರೆಸಿ ಎಲ್ಲ ಫಿಲ್ ಮಾಡಿಕೊಂಡು ನಾನು ತುಂಬ್ಕೋತಾ ಇದ್ದೀನಿ. ಫ್ರಿಜ್ಜು ತುಂಬ ದೊಡ್ಡದಿರೋದ್ರಿಂದ ಸ್ವಲ್ಪ ತುಂಬ ಟೈಮ್ ಹಿಡಿತು. ಕೆಲವೊಬ್ಬರಿಗೆ ಫ್ರಿಜ್ ಕ್ಲೀನ್ ಮಾಡೋದೇ ತಲೆನೋವು. ಯಾವಾಗಲೂ ನೀಟಾಗಿ ಇಟ್ಕೊಂಡ್ರೆ ತುಂಬ ಡೀಪ್ ಕ್ಲೀನ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಇವಾಗ ಏನಿಟ್ಟೆ ಅಂತಂದರೆ ಪುಳಿಯೋಗರೆ ಗೊಜ್ಜು, ಅಂದರೆ ನಮ್ಮ ರಿಲೇಟಿವ್ಸಲ್ಲಿ ನಾನು ಮಾಡೋ ಪುಳಿಯೋಗರೆ ಗೊಜ್ಜು ಅಂದರೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ತಂದೆಗಂತೂ ಮನೆಯಲ್ಲಿ ಪುಳಿಯೋಗರೆ ಮಾಡಿದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಗೊತ್ತಿಲ್ಲ ಯಾಕೆ ಅಂತ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಇಷ್ಟಪಡ್ತಾರೆ. ಕೆಲವೊಂದು ಸರಿ ಜಾಸ್ತಿ ಮಾಡಿ ಅಮ್ಮವರು ಕೂಡ ಕೊಟ್ಟು ಕಳಿಸ್ತೀನಿ. ಮತ್ತು ಊರಲ್ಲಿ ಏನಾದರೂ ದೊಡ್ಡ ದೊಡ್ಡ ಜಾತ್ರೆ ಇದೆಲ್ಲ ಮಾಡಿದಾಗ ಅಮ್ಮ ನನಗೆ ಹೇಳ್ಬಿಡ್ತಾರೆ, ತಿಂಡಿಗೆ ಈರುಳ್ಳಿ ಎಲ್ಲ ಹಚ್ಚಕ್ಕಾಗಲ್ಲ, ಪುಳಿಯೋಗರೆ ಗೊಜ್ಜು ಮಾಡ್ಕೊಂಬ ಅಂತ. ಸುಮಾರು ಸಲ ಮಾಡ್ಕೊಂಡು ಹೋಗಿದ್ದೀನಿ. ಹೆಚ್ಚಿಗೆ ಮಾಡಿದಾಗ ಕೊಟ್ಟು ಕಳಿಸ್ಬಿಡ್ತೀನಿ. ಮತ್ತು ಇದೇನು ಬುಟ್ಟಿ ನೋಡಿದರೆ ಹಾಲಿಂದು ಮೊಸರು ಇದೆಲ್ಲ ಒಂದು ಬುಟ್ಟಿ ಇಟ್ಟಿದ್ದೀನಿ ಅದಕ್ಕೋಸ್ಕರನೇ. ಅದು ಹಾಲೆಲ್ಲ ಬಂದಾಗ ಅದರೊಳಗೆ ಮಕ್ಕಳು ಯಾರಾದರೂ ಎತ್ಕೊಂಬಂದು ಹಾಕ್ತಾರೆ. ಏನು ಅಂತಂದರೆ ಫ್ರಿಜ್ಜಿನಲ್ಲಿ ನಾವು ಈ ಅಡುಗೆ ಐಟಮ್ ಅಂದರೆ ಅನ್ನ, ಸಾರು, ಉಪ್ಪಿಟ್ಟು, ತಿಂಡಿ ಅದು ಇದು ಇಡೋದೆಲ್ಲ ತುಂಬಾ ಕಡಿಮೆ ಅಂದರೆ ನಾವು ಒಂದೇನು ಇಡೋದೇ ಇಲ್ಲ ಅಂತ ಅಂದ್ಕೊಂಬಿಡಿ. ಈ ಓಪನ್ ಆಗಿರಲ್ವಲ್ಲ ಹಾಲು ಮೊಸರು ಪ್ಯಾಕೆಟ್ಗಳು, ಅದನ್ನು ಮಾತ್ರ ಇಟ್ಟಿರ್ತೀವಿ. ಯಾವತ್ತೂ ಕೂಡ ಮಿಕ್ಕಿರೋ ಸಾಂಬಾರು, ಅನ್ನ ಇದೆಲ್ಲ ಇಡೋದು, ಮತ್ತು ಎಪ್ಪಾಕಿರೋಂಥ ಮೊಸರು, ಕಾಯಿಸಿರೋ ಹಾಲು ಇಡೋದು ಇದೆಲ್ಲ ನಾವು ಒಂಡೇನೂ ಮಾಡಲ್ಲ. ಯಾಕೆ ಅಂತಂದರೆ ಪ್ರತಿನಿತ್ಯ ಫ್ರೆಶ್ ಆಗಿ ಸಾಂಬಾರನ್ನ ಮಾಡ್ತಾ ಇರ್ತೀವಿ. ಇವಾಗ ನಿಮಗೆ ಗೊತ್ತೇ ಇದೆ, ಫ್ರೆಶ್ಶಾಗಿ ತಿನ್ನುವಂಥ ಅಡುಗೆಗಳು ತಿಂದ್ರೇ 108 ಕಾಯಿಲೆಗಳು. ಮತ್ತು ಈ ಫ್ರಿಜ್ಜಲ್ಲಿ ಏನಾದರೂ ಇಟ್ಟು ತಿಂದರೆ ನಿಜವಾಗ್ಲೂ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ದೊಡ್ಡವ್ರು ಹೇಳೋದು ತಂಗ್ಳು ಪೆಟ್ಟಿಗೆ ಇದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಒಂದು ದಿವಸನೂ ಆಗಲಿ ಏನನ್ನೂ ಇಡೋದಿಲ್ಲ. ಅಂದರೆ ಅಡುಗೆನ ಏನೂ ಇಡೋಲ್ಲ, ಸಾಂಬಾರಾಗಲಿ ಈ ಥರದ್ದೆಲ್ಲ ಏನೂ ಇಡೋಲ್ಲ. ಬರೀ ತರಕಾರಿಗಳು, ಹೂಗಳು, ಮಾರ್ಕೆಟಿಂದ ಏನಾದರೂ ಜಾಸ್ತಿ ಹೂಗಳನ್ನ ತಂದಿದ್ರೆ ಹೂಗಳು ಈ ಥರದ್ದೆಲ್ಲ ನಾವು ಸ್ಟೋರ್ ಮಾಡ್ಕೋತೀವಿ. ತರಕಾರಿಗಳೇ ಜಾಸ್ತಿ, ಯಾಕೆಂದರೆ ನಮ್ಮ ಮನೆ ಟೌನಿಂದ ಸ್ವಲ್ಪ ದೂರ ಇರೋದ್ರಿಂದ ನಾವು ತಕ್ಷಣ ಹೋಗಿ ಏನೂ ತರೋದಕ್ಕಾಗಲ್ಲ. ಹಾಗಾಗಿ ನಾವು
ಒಂದೇ ಸಲ ಎಲ್ಲನೂ ತಂದು ಖಾಲಿಯಾಗಿದ್ದ ತಕ್ಷಣ ಎಲ್ಲನೂ ತಂದು ಜೋಡಿಸ್ಕೊಡ್ತಾ ಇರ್ತೀವಿ. ಮೇಲೆಲ್ಲ ನೋಡ್ತಾ ಇದ್ದೀರ ಅದೆಲ್ಲ ಸಾಸ್ಗಳು ಪೌಚಲ್ಲಿ ಮತ್ತು ಬಾಟಲಲ್ಲಿ ಎಲ್ಲನೂ ಇಟ್ಕೊಂಡಿದ್ದೀವಿ. ಮತ್ತು ಕೆಲವೊಂದು ಮೆಡಿಸನ್ಸು ಫ್ರಿಜ್ಜಲ್ಲೇ ಇಡೋ ಅಂಥ ಮೆಡಿಸನ್ಸು, ಮತ್ತು ಇದ್ರ ಜೊತೆಗೆ ಸ್ಪೈಸಿ ಪೌಡರ್ಗಳು ಅಂದರೆ ಬಿಸಿಬೇಳೆಬಾತ್ ಪೌಡರು, ಮತ್ತು ಪುಳಿಯೋಗರೆ ಪೌಡರು, ವಾಂಗಿಬಾತ್ ಪೌಡರು, ಜೊತೆಗೆ ನಮ್ಮ ಸೈಡಲ್ಲಿ ಚಿತ್ರಾನ್ನ ಮಾಡ್ತೀವಿ, ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತೀವಿ. ಅಂದರೆ ನಮ್ಮ ಸೈಡಲ್ಲೆಲ್ಲ ನಿಂಬೆ ಹಣ್ಣಿಂದು ಚಿತ್ರಾನ್ನ ತುಂಬ ಕಡಿಮೆ ನಮ್ಮ ಸೈಡಲ್ಲಿ, ಅಂದರೆ ತುಂಬ ಇಷ್ಟಪಡಲ್ಲ. ಮಾಡ್ತೀವಿ ತುಂಬ ರೇರಾಗಿ, ಅಂದರೆ ಹುಣಸೆ ಹಣ್ಣಿಂದೇ ಜಾಸ್ತಿ. ಅದಕ್ಕೆ ಒಂದು ಪೌಡರ್ನ ಉಪಯೋಗಿಸ್ತೀವಿ, ಮೆಂತೆ, ಜೀರಿಗೆ, ಅದ್ರ ಜೊತೆ ಕಡಲೆ, ಗಸಗಸೆ ಇದನ್ನೆಲ್ಲ ಉಪಯೋಗಿಸಿ ಒಂದು ಪೌಡ್ರ್ ಮಾಡ್ಕೋತೀವಿ. ಆ ಥರ ಪೌಡ್ರನ್ನು ಕೂಡ ಫ್ರಿಜ್ಜಲ್ಲಿ ಜಾಸ್ತಿ ಸ್ಟೋರ್ ಮಾಡಿರ್ತೀನಿ. ಮುಂಚೆ ಎಲ್ಲ ಈ ರೋಹಿತ್ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಪೌಡರ್ಗಳನ್ನ ಜಾಸ್ತಿ ಮಾಡಿಟ್ಕೊತೀನಿ. ಮುಂಚೆ ಎಲ್ಲ ಜಸ್ಟ್ ಆವಾಗ ಪ್ರಿಪೇರ್ ಮಾಡಿ ಆವಾಗ ಮಾಡ್ತಿದ್ದೆ. ಆವಾಗ ಪ್ರಿಪೇರ್ ಮಾಡೋ ಅಂತಹ ಗೊಜ್ಜುಗಳು ತುಂಬಾ ಟೇಸ್ಟಿಯಾಗಿರುತ್ತೆ. ಅಂಗಡಿನಲ್ಲಿ ತೊಗೊಂಬರೋದಿಲ್ಲ ನಮ್ಮ ಮನೆಯಲ್ಲಿ. ಬಿಸಿಬೇಳೆಬಾತ್ ಪೌಡರು ತುಂಬ ರೇರು, ಬಿಸಿಬೇಳೆಬಾತ್ ಅಷ್ಟೊಂದು ಲೈಕ್ ಮಾಡೋದಿಲ್ಲ. ಹಂಗಾಗಿ ವಾಂಗಿಬಾತ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ, ಮನೆಯವ್ರಿಗೆಲ್ಲ. ಅದ್ರ ಪೌಡ್ರನ್ನ ಸ್ವಲ್ಪ ಒಂದು 3 ಟೈಮ್ ಮಾಡಿದಾಗ ಮುಗಿಯೋವಷ್ಟು ಮಾಡಿಟ್ಕೊಂಡಿರ್ತೀನಿ. ಅದು ಬಿಟ್ಟರೆ ಪುಳಿಯೋಗರೆ ಪೌಡರು ಅದು ಕೂಡ ಅಷ್ಟೇ, ತುಂಬ ಸ್ಟಾಕ್ ಇಟ್ಟಿರೋದಿಲ್ಲ. ಯಾಕೆಂದರೆ ಟೇಸ್ಟ್ ಹೊರ್ಟೋಗ್ಬಿಡುತ್ತೆ ಪೌಡರ್ದು ತುಂಬ ದಿವಸ ಇಟ್ಟರೆ. ಹಾಗಾಗಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದೆಲ್ಲ ಬಿರಿಯಾನಿ ಪೌಡರು, ಮತ್ತು ಜಾಮೂನ್ ಪೌಡರು, ಮತ್ತು ಚಿಕನ್ ಮಸಾಲ, ಗರಂ ಮಸಾಲ, ಈ ಥರ ಸ್ಪೈಸಿ ಪೌಡರ್ನೆಲ್ಲ ಈ ಥರ ಕೆಳಗಡೆ ನಾನು ಸ್ಟಾಕ್ ಇಟ್ಕೊಂಡಿರ್ತೀನಿ. ಹೇಳಿದ್ನಲ್ಲ, ಮನೆ ದೂರ ಇರೋದ್ರಿಂದ ನಮಗೆ ಸಡನ್ಲಿ ಸಿಗಲ್ಲ. ಅದಕ್ಕೆ ಇದೇನು ಬಾಕ್ಸು ಅಂತ ಅಂದರೆ ಚಾಕ್ಲೇಟ್ಸು. ಕೆಲವೊಂದು ಸಲ ಮನೆಗೆ ಮಕ್ಕಳು ಯಾರಾದರೂ ಬರ್ತಿರ್ತವೆ, ರೋಹಿತು ತಿಂತಾ ಇರ್ತಾನೆ, ಸುಜಿತ್ಗೂ ಕೂಡ ಬೇಕಾಗುತ್ತೆ. ಹಾಗಾಗಿ ಮೆಸ್ಸಿಯಾಗಿ ಅದರೊಳಗೆಲ್ಲ ಎಸೆಯೋದಿಲ್ಲ. ಈ ಥರ ಒಂದು ಬಾಕ್ಸಸ್ನ ಮಾಡಿ, ಈಗ ಐಸ್ ಕ್ರೀಮ್ಗೂ ಅಷ್ಟೇ, ಐಸ್ ಕ್ರೀಮು ಯಾವಾಗಲೂ ಮನೇಲಿ ಸ್ಟಾಕ್ ಇರುತ್ತೆ, ಅದು ಕೂಡ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಟಿರ್ತೀನಿ. ಮತ್ತು ಚಾಕ್ಲೇಟ್ಸು ಅಷ್ಟೇ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿರ್ತೀವಿ. ಮೆಸ್ಸಿಯಾಗಿಟ್ಟರೆ ಮತ್ತು ಕ್ಲೀನ್ ಮಾಡೋದಕ್ಕೆ ನಮಗೆ ಹಿಂಸೆ. ಕೆಲವಷ್ಟು ಜನಕ್ಕಂತೂ ಫ್ರಿಜ್ ಕ್ಲೀನ್ ಮಾಡೋದಂದರೆ ತುಂಬ ತಲೆನೋವು. ಯಾವಾಗಲೂ ನೀಟಾಗಿ ಇಟ್ಕೊಂಡ್ರೆ ಅಷ್ಟೊಂದೇನು ಡೀಪ್ ಕ್ಲೀನ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇವಾಗ ಇಲ್ಲಿ ಪನ್ನೀರ್ ಕೂಡ ಸ್ಟಾಕ್ ಇಟ್ಟಿರ್ತೀನಿ. ಅಂದರೆ ನಾಳೆ ನಾಡ್ದು ಮಾಡ್ತೀನಿ ಅಂದರೆ ಇವತ್ತು ತರಿಸಿರ್ತೀನಿ. ಆ ಥರ ಇದನ್ನು ಎಲ್ಲ ಈ ಕಡೆ ಎಲ್ಲ ಏನು ಮಾಡ್ಕೋತೀನಿ ಅಂತ ಅಂದರೆ, ಏನು ಇಟ್ಕೊಂಡಿದ್ದೀನಿ ಅಂದರೆ ಫುಲ್ಲು ನಾನು ಎಲ್ಲನೂ ಕ್ಲೀನ್ ಮಾಡೋದನ್ನು ತೋರಿಸಿಲ್ಲ. ಯಾಕೆಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ತುಂಬ ಇದೆ ಕ್ಲೀನ್ ಮಾಡೋದು. ಮತ್ತು ನಮ್ಮ ಅಮ್ಮನ ಮನೆಯಲ್ಲಿ ಅವರೆಕಾಳು ಮತ್ತು ಹುರುಳಿಕಾಳು ಇದೆಲ್ಲ ಜಾಸ್ತಿ ಬೆಳಿತೀವಲ್ವಾ, ಅದನ್ನೆಲ್ಲ ನಾವು ಯಾವಾಗಲೂ ಉಪಯೋಗಿಸಲ್ಲ. ಯಾವಾಗಲೂ ಒಂದು ಬಾರಿ ಉಪಯೋಗಿಸೋದು. ಹೊರ್ಗಡೆ ಇಟ್ಟರೆ ತುಂಬ ಹುಳ ಆಗುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ಅದನ್ನು ಫ್ರೀಝರಲ್ಲಿ ಇಟ್ಬಿಡ್ತೀನಿ ಆ ಸೈಡಲ್ಲಿ. ನೋಡಿ, ಸುಜಿತ್ ಅಂತೂ ಎಷ್ಟು ಕಾಟ ಕೊಡ್ತಿದ್ದಾನೆ ಅಂದರೆ, ಫೈನಲಿ ಏನಾಯಿತು, ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅದು ಕೂಡ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡಿರೋದು, ಅದು ಫೈನಲಿ ನೀಟ್ ಮಾಡಿದ್ದಾಯಿತು. ಇವಾಗ ಒಳಗಡೆ ರೈಲಿಂಗ್ಸ್ ಏನಿದೆ ಇದೊಂದು ಮಾತ್ರ ಬ್ಯಾಲೆನ್ಸ್ ಉಳಿದಿದೆ. ಇದನ್ನು ಯಾಕೆ ಉಳಿಸಿದ್ದೆ ಅಂತ ಅಂದರೆ, ಸುಜಿತ್ ನೋಡಿ ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು. ಏನಕ್ಕೆ ಬ್ಯಾಲೆನ್ಸ್ ಉಳಿಸಿದ್ದೆ ಅಂತಂದರೆ, ಈ ಸುಜಿತ್ ಏನು ಮಾಡ್ತಾನೆ ಅಂದರೆ ಮೇಲೆ ಯಾವಾಗಲೂ ಹತ್ತೋದು ಇಳಿಯೋದು. ರೋಹಿತ್ ಮೇಲೆ ಓದ್ಕೊತಿರ್ತಾನಲ್ವ, ಅವನ ಹತ್ರ ಹೋಗೋದಕ್ಕೆ ಹತ್ತೋದು ಇಳಿಯೋದು ಮಾಡ್ತಿರ್ತಾನೆ. ಐಸ್ ಕ್ರೀಮ್ ತಿಂದರೆ ಐಸ್ ಕ್ರೀಮ್ ಕೈಯಿಂದನೇ ಮುಟ್ಟಿರ್ತಾನೆ, ಗ್ಲಾಸಸ್ ಎಲ್ಲ. ಮತ್ತು ಚಾಕ್ಲೇಟ್ಸ್ ತಿಂದರೆ ಚಾಕ್ಲೇಟ್ಸು ಕೂಡ ಅದೇ ಕೈಯಲ್ಲಿ ಮುಟ್ಟಿರ್ತಾನೆ. ತುಂಬ ಗಬ್ ಮಾಡಾಕ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಇವಾಗ ಏನು ಮಾಡಿದೆ ಅಂದರೆ, ಸಾಮಾನ್ಯವಾಗಿ 15 ಡೇಸ್ಗೊಂದ್ಸಲ ಕ್ಲೀನ್ ಮಾಡ್ಕೊತೀನಿ. ಮಧ್ಯದಲ್ಲಿ ಹಬ್ಬ ಹರಿದಿನ ಏನಾದರೂ ಬಂದರೆ ಕ್ಲೀನ್ ಮಾಡಿರ್ತೀನಿ. ಇವಾಗ ಇದನ್ನು ಬಿಟ್ಬಿಟ್ಟಿದ್ದೆ, ಒಂದೇ ಸಲ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ, ಹೇಗೂ ಹಬ್ಬ ಬರ್ತಾ ಇದೆ ಅಲ್ವಾ ಅಂತ. ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫೈನಲಾಗಿ ಹೇಳಬೇಕು ಅಂದರೆ, ಹಬ್ಬದಷ್ಟರಲ್ಲಿ ಇನ್ನೂ ಒಂದು ಬಾರಿ ಕ್ಲೀನ್ ಮಾಡಬೇಕಾಗುತ್ತೋ ಏನೋ ಗೊತ್ತಿಲ್ಲ ಸುಜಿತ್ತಿಂದ. ಈ ಸುಜಿತ್ ಇದ್ರಂತೂ ನಿಜ ಏನೂ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಇತ್ತೀಚೆಗೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಮಲಗ್ತಾ ಇಲ್ಲ ಅವನು. ಏನು ಅಂತಂದರೆ ಬಾಲದ ಥರ ನಾನು ಹಿಂದೆ ಇರ್ತಾನೆ. ನಾನು ಏನೇ ಮಾಡಬೇಕಾದ್ರೂ ನಾನು ಮಾಡ್ತೀನಿ. ನೋಡಿ, ಇವಾಗ ಒಂದು ಕಡೆ ನಾನು ಸ್ಪ್ರೇ ಮಾಡಿದ್ರೆ ಅವನು ಕೂಡ ಇನ್ನೊಂದು ಕಡೆ ಎಲ್ಲ ಸ್ಪ್ರೇ ಮಾಡಿದ್ದಾನೆ. ಕ್ಲೀನ್ ಮಾಡ್ಕೊಂಬಂದರೆ ಇನ್ನೊಂದು ಕಡೆ ಎಲ್ಲನೂ ಸ್ಪ್ರೇ ಮಾಡಿರ್ತಾನೆ. ಏನು ಅಂದರೆ, ನಾನು ಅರ್ಧ ಗಂಟೆಗೆ ಮುಗಿಯೋ ಕೆಲಸ 1 ಅವರ್ ಹಿಡ್ದಿರುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ, ಚಿಕ್ಕ ಮಕ್ಕಳು ಇರೋ ಮನೇಲಿ ಹೀಗೇನೆ. ಆದರೂ ನಮ್ಮ ಸುಜಿತ್ ಇದನ್ನೆಲ್ಲ ತುಂಬ ಭಯಂಕರ ತುಂಟ. ಅದು ರೋಹಿತ್ ಏನು ಮಾಡಿಬಿಡ್ತಾನೆ ಅಂದರೆ, ಇವನು ಮೇಲೆ ಬಂದಿದ್ದಾನೆ ಅಂದರೆ
ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಯಾಕೆಂದರೆ ಅವನು ಲ್ಯಾಪ್ಟಾಪ್ ಎಲ್ಲ ಒತ್ತಿ ಎಲ್ಲ ಲಾಕ್ ಮಾಡಿಬಿಡೋದು, ಮತ್ತು ಬುಕ್ಸಲ್ಲೆಲ್ಲ ಗೀಚ್ಬಿಡೋದು, ಇದೆಲ್ಲ ಮಾಡಿಬಿಡ್ತಾನೆ. ಈ ಸ್ಕೂಲಲ್ಲಿ ರೈಮ್ಸ್ ಒಂದಷ್ಟು ಕಲ್ತ್ಕೊಂಬಂದಿದ್ದಾನೆ, ಒಂದಷ್ಟು ರೈಮ್ಸ್ ಹೇಳೋದು, ಮತ್ತು ಯಾರೋ ಸ್ಕೂಲ್ನಲ್ಲಿ ಮಗನೇ ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ, ಅದೊಂದು ಬೈಗಳನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಮನೆಯಲ್ಲಿ ಈ ಥರ ವರ್ಡ್ಸ್ಗಳೆಲ್ಲ ನಾವು ಯಾರೂ ಉಪಯೋಗಿಸೋದಿಲ್ಲ. ಅಂದರೆ ಮಕ್ಕಳು ಅದನ್ನೇ ಕಲಿತವೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ನಾವು ಮನೆಯಲ್ಲಿ ಈ ಥರ ಮಾತುಗಳೆಲ್ಲ ನಾವು ಆಡೋದೇ ಇಲ್ಲ ಸ್ನೇಹಿತರೆ. ಸ್ಕೂಲಲ್ಲೆಲ್ಲ ಕಲ್ತ್ಕೊಂಬಂದು ಅದೊಂದನ್ನು ಎಲ್ಲರಿಗೂ ಬೈಯೋದನ್ನು ಕಲ್ತ್ಕೊಂಡಿದ್ದಾನೆ. ಫೈನಲಾಗಿ ಇದು ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅಂತಂದರೆ ಹಬ್ಬಕ್ಕೆ ಇದೆಲ್ಲ ಕ್ಲೀನ್ ಆಯಿತು, ಇನ್ನೇನು ಬ್ಯಾಲೆನ್ಸ್ ಇಲ್ಲ, ಎಲ್ಲನೂ ಕೂಡ ಮುಗಿಸಿದ್ದೀನಿ. ಇನ್ನೊಂದು ವಾರ ರೆಸ್ಟ್ ತೊಗೊಂಡು ಹಬ್ಬಕ್ಕೆ ಏನೇನು ಮಾಡ್ಕೋಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೋಬೇಕು ಅಷ್ಟೇ ಸ್ನೇಹಿತರೆ. ಬಾಲ್ಕನಿ, ಟೆರೆಸ್ನಲ್ಲಿರುವಂತಹ ಗ್ಲಾಸು ಎಲ್ಲನೂ ಕ್ಲೀನ್ ಮಾಡೋದನ್ನು ತೋರಿಸಿದ್ದೀನಿ. ಓವರಾಲ್ ಮನೆ ಎಲ್ಲ ಪ್ರತಿಯೊಂದು ಎಲ್ಲನೂ ಕೂಡ ನೀಟಾಗಿ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಪಳ 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 ಅನ್ನೋ ಥರ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ. ಇದಕ್ಕೆ ಉಪಯೋಗಿಸಿರೋಂಥದ್ದು ಸ್ಪ್ರೇ ನಾನು ಅಂದರೆ ಕೊಲಿನ್ನ ತೊಗೊಂಡ್ರೆ ನನಗೆ ಜಾಸ್ತಿ ಬೇಕಾಗುತ್ತೆ, ಗ್ಲಾಸ್ ಐಟಮ್ ಜಾಸ್ತಿ ಇರೋದಕ್ಕೆ. ಅದಕ್ಕೋಸ್ಕರ ನಾನು ವಿಮ್ ಜೆಲ್ನ ಸ್ವಲ್ಪ ಜಾಸ್ತಿ ನೀರಿಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ, ಅಂದರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಸಲ ಕೊಲಿನ್ನು ಕೂಡ ಉಪಯೋಗಿಸ್ಕೋತೀನಿ. ಜಾಸ್ತಿ ಬೇಕು ಅಂತ ಅಂದರೆ ವಿಮ್ ಜೆಲ್ ಏನಿರುತ್ತೆ ಅದನ್ನು ಸ್ವಲ್ಪ ಜಾಸ್ತಿ ತರಿಸಿಟ್ಕೊಂಡಿರ್ತೀನಿ, ನನಗೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ಫೈನಲಿ ಎಲ್ಲ ಕ್ಲೀನ್ ಆಯಿತು. ರೂಮಿಗೆ ಬರ್ತಾನೆ ಅಂತ ಮಮ್ಮಿ ಕರ್ಕೊಂಡು ಹೋಗ್ರಿ ಕೆಳಗಡೆ ಅಂತ ರೋಹಿತ್ ಹೇಳ್ತಾ ಇದ್ದ. ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ.